Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ನನಗಂತೂ ಅರ್ಥ ಆಗ್ತಿಲ್ಲ ಇದು ಯಾವ ತರ ನಿಮ್ಗೆ ಹೇಳ್ಬೇಕಂತ. ಯಾಕಂದ್ರೆ KPSC ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ನಿನ್ನೆನೆ ಒಂದು ರಿಲೀಸ್ ಆಗಿತ್ತು. ಯಾವ್ದು ಹೇಳಿ ಅದು RDWS ಅಂದ್ರೆ RWS JE ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಅದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿಂದ ನೋಡಬಹುದು. ರೈಟ್. ಸೊ ಇವತ್ತಿನ ಈ ನೋಟಿಫಿಕೇಶನ್ ಮತ್ತೊಂದು ನೋಟಿಫಿಕೇಶನ್ ಬಂದಿದೆ. ರೈಟ್. ಗ್ರೂಪ್ ಬಿ ನೋಟಿಫಿಕೇಶನ್ ಬಂದಿದೆ. ಅದು ಏನಿದೆ ಏನಿಲ್ಲ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ನಾವು ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಎಲ್ಲಾ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಪೋಸ್ಟ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೀಜರು, ಸಿಲೆಬಸ್, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಫೀಸ್ ಏನಿದೆ, ಆಯ್ತಾ, ಎಲ್ಲಾ ಡೀಟೇಲ್ಸ್ ಇವತ್ತಿನ ವಿಡಿಯೋ ಹೇಳ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರ್ಗ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ರೀಸೆಂಟ್ಲಿ ಈಗ ನಾನು ನೋಡಿದಾಗ ಮತ್ತೊಂದು ಏನು ಅಂತಂದ್ರೆ ಯಾವುದೋ ಒಂದು ಸೆಲೆಕ್ಷನ್ ಲಿಸ್ಟ್ ಬಂದಿದೆ. ರೈಟ್. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ KPSC ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಫುಲ್ ಸ್ವಿಂಗ್ ಅಲ್ಲಿದೆ. ಆಯ್ತಾ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಏನಿದೆ ಅಂತ. ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಇವಾಗ ನಿಮಗೆ ಕಾಣಿಸ್ತಾ ಇದೆ. ಇವಾಗ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ. ಸೊ ನಾನು ಕರ್ಸರ್ ಇಡ್ತೀನಿ. ಇವಾಗ ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆ ದಿನಾಂಕ 18/3 ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಸಪರೇಟ್ ಆಗಿ ಓಪನ್ ಮಾಡಿದಾಗ ಸೊ ಇಲ್ಲಿ ಒಂದು ಫುಲ್ ನೋಟಿಫಿಕೇಶನ್ ಬರುತ್ತೆ. ಕರೆಕ್ಟಾ. ಸೊ ಇಲ್ಲಿ ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ನಾನು ಕರ್ನಾಟಕ kpsc.kr.nse.in ನಿಂದ ನಾನು ತಗೊಂಡಿರೋದು. ನೀವು ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ನೋಡಿ ನೋಟಿಫಿಕೇಶನ್ಸ್ ಅಂತ ಇರುತ್ತೆ ಇಲ್ಲಿ. ರೈಟ್. ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ನೋಡು. ರೈಟ್. ಇಲ್ಲಿ ನೋಡ್ಬೋದು ನೀವು, ನೋಟಿಫಿಕೇಶನ್ಸ್ ಅಲ್ಲೂ ಬರುತ್ತೆ. ಸಣ್ಣ. ಸೊ ಈಗ ಇದರಲ್ಲಿ ಏನೇನಿದೆ ಅದ್ರ ಬಗ್ಗೆ ನಾವು ಇವಾಗ ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ರೈಟ್. ಒಂದ್ ನಿಮಿಷ. ಓಕೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಇವಾಗ. ಸೊ ಲೆಟ್ ಮಿ ಝೂಮ್ ದಟ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ. ಸೊ ಝೂಮ್ ಮಾಡಿದೆ ನೋಡಿ. ಸೊ ಅಧಿಸೂಚನೆ ಯಾವಾಗ ಬಂದಿದೆ? ಅಧಿಸೂಚನೆ ಬಂದಿರೋದು 18/3/2022. ರೈಟ್. ಸೊ ಇವತ್ತು 19 ಇದೆ. ಸಾರಿ, ಇವತ್ತು 18 ಇದೆ. ರೈಟ್. ಇವತ್ತು 18 ಇದೆ. ಒಂದು ನಿಮಿಷ ಕ್ಲಿಯರ್ ಮಾಡ್ಕೊತೀನಿ. ಓಕೆ. ಇವತ್ತು 18 ಇದೆ. ಸೊ ಇವತ್ತೇ ಇದು ನೋಟಿಫಿಕೇಶನ್ ಬಂದಿರೋದು ಅಲ್ಲಿ KPSC ಅಲ್ಲಿ, ಅಂದ್ರೆ ಇವತ್ತಿನ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾವ್ಯಾವ ನೋಟಿಫಿಕೇಶನ್ ಇದೆ? ಸೊ ಈ ನೋಟಿಫಿಕೇಶನ್ ಅಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಅವರಿಗಿದೆ, ಮೆಕ್ಯಾನಿಕಲ್ ಅವರಿಗಿದೆ, ಕಂಪ್ಯೂಟರ್ ಸೈನ್ಸ್ ಅವರಿಗಿದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಎಲ್ಲರೂ ಅಪ್ಲೈ ಮಾಡಬಹುದು. ಯಾವ್ಯಾವ ಪೋಸ್ಟ್ಗೆ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು 2 ಪೋಸ್ಟ್ ಅದಕ್ಕಿದೆ. ಟೋಟಲ್ 2 ಪೋಸ್ಟ್ ಇದೆ. ಭಾಷಾಂತರ ಸೆಕೆಂಡ್ ಒನ್, ಭಾಷಾಂತರ ನಿರ್ದೇಶನಾಲಯದಲ್ಲಿ ಭಾಷಾಂತರಕಾರಕರು ಅಂದ್ರೆ ಟ್ರಾನ್ಸ್ಲೇಟರ್ ಅಂತೀವಲ್ಲ, ಅದು 8 ಪೋಸ್ಟ್ ಇದೆ. ಸೊ ಟೋಟಲ್ 8 ಪೋಸ್ಟ್. ಸಾರಿ, ಇಲ್ಲಿ ನೋಡಿ, ಇದು ನಮಗಿದೆ. ಸೊ ಇದು ಸಿವಿಲ್ ಅವರಿಗೆ. ಮಿಕ್ಕಿರೋದು ಯಾರಿಗೆ ಅಂತ ನಾನು ಹೇಳ್ತೀನಿ ಮುಂದೆ. ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ನಗರ ಯೋಜಕರು ಅಂದ್ರೆ ಟೌನ್ ಪ್ಲಾನಿಂಗ್ ಅಂತೀವಲ್ಲ, ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 18 ಪೋಸ್ಟ್ ಇದಕ್ಕಿದೆ. ಯಾವ್ದು ಕೇಳಿ? ನಾನ್ ಹೈದರಾಬಾದ್ ಕರ್ನಾಟಕ 5 ಪೋಸ್ಟ್ ಇದೆ. ಸೊ ಟೋಟಲ್ 23 ಪೋಸ್ಟ್. ಸೊ ಟೋಟಲ್ ಎಷ್ಟು ಪೋಸ್ಟ್ ಇದೆ ಇವಾಗ? 33 ಟೋಟಲ್. ಈ ನೋಟಿಫಿಕೇಶನ್ ಅಲ್ಲಿ 33 ಪೋಸ್ಟ್ ಬಂದಿದೆ. ರೈಟ್. ಸೊ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ? ನೆಕ್ಸ್ಟ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 29/3 ಇಂದ ಸ್ಟಾರ್ಟ್ ಆಗ್ತಾ ಇದೆ. 28/4 ಅಂದ್ರೆ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ಕ್ಲಿಯರ್. ನೆಕ್ಸ್ಟ್ ಸೊ ನೀವು ಯಾವ್ಯಾವ್ದಿಂದ ಪೇ ಮಾಡಬಹುದು ಅದನ್ನು ಕೊಟ್ಟಿದ್ದಾರೆ ನೋಡಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಪೇಮೆಂಟು, ಆಯ್ತಾ. ಅದಾದ್ಮೇಲೆ ನೆಟ್ ಬ್ಯಾಂಕಿಂಗು ಇದನ್ನ ಮಾಡಬಹುದು ಪೇ. ಆಯ್ತಾ. ಸೊ ಇದೆಲ್ಲ ನಿಮಗೆ ಗೊತ್ತಿದೆ, ಇದೆಲ್ಲ ನಾವು ಡಿಸ್ಕಸ್ ಮಾಡೋದು ಬೇಡ. ರೈಟ್. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. OBC ಅವರಿಗೆ 300 ರೂಪಾಯಿ, ಮಾಜಿ ಸೈನಿಕ 50 ರೂಪಾಯಿ. ಅದೇ SC ST ಮತ್ತೆ ಪ್ರವರ್ಗ 1 ಅವರಿಗೆ ಯಾವುದೇ ತರ ಶುಲ್ಕ ಇಲ್ಲ. ಬರೀ ಪ್ರೊಸೆಸಿಂಗ್ ಫೀ ನೀವು ಕಟ್ಟಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಇದಂತೂ ಏನಿಲ್ಲ. ಇಲ್ಲಿದೆ ನೋಡಿ, ನೇಮಕಾತಿ ವಿಧಾನ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್, ಸೆಲೆಕ್ಷನ್ ಪ್ರೊಸೀಜರ್ ಅಂತೀವಲ್ಲ, ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಏನಿದೆ ಇಲ್ಲಿ ನೋಡಿ. ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕ ಹುದ್ದೆಗಳನ್ನು ಅದರ ಕರ್ನಾಟಕ ನಾಗರಿಕ ಸೇವೆಗಳ ಪ್ರಕಾರ 2021-5 ಪ್ರಕಾರ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ವ್ಯೂ ಕಂಡಕ್ಟೆಡ್ ಅಂತ ಹೇಳ್ತಾ ಇರೋದು. ಹೌದಾಯ್ತಾ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಏನಿದೆ ಅದ್ರ ಮೇಲೆ ಯಾವುದು ಇದು ಕಂಡಕ್ಟ್ ಮಾಡ್ತಾ ಇರೋದು. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಆನ್ ದ ಯಾವ್ದು ಹೇಳಿ? ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ರೈಟ್. ಅಂದ್ರೆ ಡೈರೆಕ್ಟ್ ಆಗಿ ಇವ್ರದ್ದು ಪರ್ಸೆಂಟೇಜ್ ಮೇಲೆ ಇದೆ. ಯಾರಿಗೆ? ಅದು ಮುದ್ರಣ, ಲೇಖನ ಇಲಾಖೆ. ಮತ್ತೆ ಇಂಟರ್ವ್ಯೂ ಇರುತ್ತೆ. ಬಟ್ ಅದೇ ಇಲ್ಲೊಂದು ಭಾಷಾಂತರ ನಿರ್ದೇಶನಾಲಯ ಹಾಗೂ
ನಗರ ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಅವರಿಗೆ ಏನು ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಇವರಿಗೆ ಏನಿದೆ ಪರ್ಸೆಂಟೇಜ್ ಪ್ಲಸ್ ಇಂಟರ್ವ್ಯೂ ಇದೆ. ಬಟ್ ನಮ್ಗೆ ಆ ತರ ಇಲ್ಲ, ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸೆಂಟೇಜು ಪ್ಲಸ್ ಇಂಟರ್ವ್ಯೂ ಇದೆ ನಮ್ಗೆ. ಗೊತ್ತಾಯ್ತಾ? ಇಲ್ಲಿ ಇನ್ನೊಂದು ಕ್ವಶನ್, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಲ್ಲರಿಗೂ ಇರುತ್ತಾ? ಎಸ್, ಎಲ್ಲರೂ ಬರಿಬೇಕು. ಇಲ್ಲಿ ನೋಡಿ, ಸದರಿ ಅಧಿಸೂಚನೆಯ ಎಲ್ಲಾ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ 2021 ನಿರ್ದಿಷ್ಟಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದೆ ಹೊರತು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಯಾರೇ ಅಂದ್ರೆ ತಿಳ್ಕೊಳ್ಳಿ, ಫಸ್ಟ್ ಇಂದ 10th ಓದೋರು, ಫಸ್ಟ್ ಇಂದ 10th ಓದದೇ ಇರೋರು, ಅದರ್ ಸ್ಟೇಟ್ ಅಂತೂ ಎಲಿಜಿಬಲ್ ಇಲ್ಲ. ಆಯ್ತಾ? ನಮ್ ಕರ್ನಾಟಕದಲ್ಲಿ ಇರೋರ್ನು ಕನ್ನಡ ಎಕ್ಸಾಮ್ ಬರೀಲೇಬೇಕು. ಗೊತ್ತಾಯ್ತಾ? ಸೊ ಇದೊಂದು ಎಲ್ಲರೂ ನೋಡಿ. ಸೊ 150 ಮಾರ್ಕ್ಸ್ ನಾನೊಂದು ಕೆಲಸ ಮಾಡ್ತೀನಿ, ಎಲ್ಲದಕ್ಕೆ ಕನ್ನಡ ಎಕ್ಸಾಮ್ ಬರ್ತಾ ಇದೆ. ಸೊ ಕನ್ನಡ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅದೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಗೊತ್ತಾಯ್ತಾ? ಅದೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಕ್ವಾಲಿಫೈಯಿಂಗ್ ನೇಚರ್ ಇದೆ. SSLC ಲೆವೆಲ್ ಪೇಪರ್ ಇರುತ್ತೆ ಇದು, ರೈಟ್? SSLC ಕನ್ನಡ ಪೇಪರ್ ನೀವು ಕನ್ನಡ ಬುಕ್ ಓದ್ರೆ ಸಾಕು, ಬೇರೆದು ಏನು ಬೇಕಾಗಿಲ್ಲ ಅದರಲ್ಲಿ. ಕ್ಲಿಯರ್ ಆಯ್ತಾ? ಈಗ ಸ್ಪರ್ಧಾರ್ಥಕ ಪರೀಕ್ಷೆ ಏನಿದೆ ನೋಡಿ, ಎಕ್ಸಾಮ್ ಪ್ಯಾಟರ್ನ್. ಸೊ ಇದು ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಒಂದು ಜನರಲ್ ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್. ಇದು ನಮ್ಗೆ ಗೊತ್ತೇ ಇದೆ. 200 ಮಾರ್ಕ್ಸ್ 200 ಮಾರ್ಕ್ಸ್, 1.5 ಅವರ್ ಮತ್ತೆ 2 hours. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು 90 ಮಿನಿಟ್ಸ್, ಇದು ಬಂದ್ಬಿಟ್ಟು 120 ಮಿನಿಟ್ಸ್, ರೈಟ್? ಸೊ ಇದಂತೂ ನಿಮ್ಗೆ ಗೊತ್ತಿದೆ. ಇದ್ರದ್ದು ಸಿಲೆಬಸ್ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಇದ್ರ ಸಿಲೆಬಸ್ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದು ನಾನು ನಿಮಗೆ ಹೇಳ್ಕೊಡ್ತೀನಿ, ರೈಟ್? ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನ್ ಗೊತ್ತಾ, ಪರೀಕ್ಷೆ ಕೇಂದ್ರ ಅಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಂಟರ್ವ್ಯೂ ಪ್ರಾಸೆಸ್ ನಿಮ್ಗೆ ಗೊತ್ತಿದೆ, 1:3 ಇರುತ್ತೆ. ಗೊತ್ತಾಯ್ತಾ? 1:3 ಇರುತ್ತೆ. ಆಮೇಲೆ ಇದರಲ್ಲಿ ಏನು ಇಲ್ಲ, ಇದಿಷ್ಟೇ ಇದೆ. ಆಮೇಲೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್ ಇದೆ. ಸೊ ಆಮೇಲೆ ಇಲ್ಲ ಅಂದ್ರೆ ಇದು ಶೇಕಡ ಎಷ್ಟಿರ್ಬೇಕು ನೋಡಿ, ಇಲ್ಲಿ ನೇಮಕಾತಿ ಮಾಡುವ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 5%, ಗರಿಷ್ಠ 50 ಅಂಕಗಳಿರುತ್ತೆ. 5% ಮತ್ತೆ 50 ಮಾರ್ಕ್ಸ್, ಇದಕ್ಕಿಂತ ಈ ಮಧ್ಯನೇ ಇರ್ಬೇಕು ಮಾರ್ಕ್ಸ್. ಗೊತ್ತಾಯ್ತಾ? ಈಗ ಇಲ್ಲಿದೆ ನೋಡಿ ಇಂಪಾರ್ಟೆಂಟ್. ಈಗ ಕೊಟ್ಟಿರೋ 3 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ನೋಟಿಫಿಕೇಶನ್ಗೆ ಏನೇನು ಕ್ವಾಲಿಫಿಕೇಶನ್ ಇದೆ. ಯಾಕೆಂದ್ರೆ ಕ್ವಾಲಿಫಿಕೇಶನ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾನು ನೋಡ್ತಾ ಇರೋ KPSC ಇಂದ ಡಿಫ್ರೆಂಟ್ ಪೋಸ್ಟ್ಗೆ ಡಿಫ್ರೆಂಟ್ ಆಗಿ ಕ್ವಾಲಿಫಿಕೇಶನ್ ಕೊಡ್ತಾ ಇದ್ದಾರೆ. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಡಿಪಾರ್ಟ್ಮೆಂಟ್ ಆಫ್ ಪ್ರಿಂಟಿಂಗ್ ಸ್ಟೇಷನರಿ ಪಬ್ಲಿಕೇಶನ್ಸ್ಗೆ ಏನಿರಬೇಕು ನೋಡಿ. ಇಲ್ಲಿ ಯಾರ್ಯಾರು ಎಲಿಜಿಬಲ್ ಇದಾರೆ ಅಂದ್ರೆ, ಮೆಕ್ಯಾನಿಕಲ್ ನೀವು ಮಾಡಿದ್ರೆ ನೀವು ಎಲಿಜಿಬಲ್, ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಯು ಆರ್ ಎಲಿಜಿಬಲ್, ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿದ್ರೆ ನೀವು ಎಲಿಜಿಬಲ್, ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ನೀವು ಎಲಿಜಿಬಲ್, ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್, ಆಯ್ತಾ? ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಮಾಡಿದ್ರೆ ಯು ಆರ್ ಎಲಿಜಿಬಲ್, ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ. ಇಷ್ಟು ಮಾಡಿರೋರು ಎಲ್ಲ ಏನಂತಂದ್ರೆ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಎಷ್ಟು ಪೋಸ್ಟ್ ಇದೆ? ಪೋಸ್ಟ್ ಇಲ್ಲಿ ಕೆಳಗಡೆ ಇದೆ, ರೈಟ್? ಪೋಸ್ಟ್ ಎಷ್ಟಿದೆ ನೋಡಿ, 2 ಪೋಸ್ಟ್ ಇದೆ. ಟೋಟಲ್ 2 ಪೋಸ್ಟ್ ಇದೆ. ಇದು ಬಂದ್ಬಿಟ್ಟು ಏಜ್ ಇದೆ. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಲೇಟರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಲೇಷನ್. ಇದಕ್ಕೆ ನೋಡಿ, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಮಾಸ್ಟರ್ಸ್ ಡಿಗ್ರಿ ಇನ್ ಕನ್ನಡ, ಆಯ್ತಾ? ಮಾಸ್ಟರ್ ಡಿಗ್ರಿ ನಿಮ್ದು ಕನ್ನಡದಲ್ಲಿ ಇರಬೇಕು. ಸೆಕೆಂಡ್ ಕ್ಲಾಸ್ ವಿತ್ ಇಂಗ್ಲಿಷ್ ಆಸ್ 1 ಲ್ಯಾಂಗ್ವೇಜ್ at bachelor degree level, or must be a holder of master degree in English or second class with the Kannada as a 1 language or at bachelor degree ಅಂತ ಹೇಳ್ತಾರೆ. ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ತುಂಬಾನೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇದ್ರೆ ಅಷ್ಟೇ, ಅಪ್ಲೈ ಮಾಡಿಲ್ಲ ಮಾಡಕ್ ಹೋಗ್ಬೇಡಿ. ಸೊ ಇದಕ್ಕೆ 8 ಪೋಸ್ಟ್ ಇದೆ, ತುಂಬಾ ಚೆನ್ನಾಗಿ ಪೋಸ್ಟ್ ಇದೆ. ಓಕೆ, ಅರ್ಥ ಆಯ್ತಾ? ಇವಾಗ ನಮಗ್ ಬೇಕಾಗಿರೋದು ಸಿವಿಲ್ ಅಲ್ಲಿ, ರೈಟ್? ಸೊ ಸಿವಿಲ್ ಸ್ಟೂಡೆಂಟ್ಸ್ ನೋಡಿ, ಟೌನ್ ಪ್ಲಾನರ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್, ರೈಟ್? ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ 18+2, ರೈಟ್? 18+2 ಇದೆ. ಟೋಟಲ್ 20 ಪೋಸ್ಟ್. ಸ್ಯಾಲರಿ ಏನ್ ಬರುತ್ತೆ ನಿಮಗೆ? 43,100 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಸ್ಯಾಲರಿ ನೋಡಿ 40,000 ಇದೆ. ಆಮೇಲೆ ಇದ್ರದ್ದು 40,900 ಇದೆ, ರೈಟ್? ಸೊ ಇದ್ರದ್ದು ಕ್ವಾಲಿಫಿಕೇಶನ್ ನೋಡಿ, ಮಸ್ಟ್ ಪಾಸಸ್ ಎ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್. ಸೊ BE ಯಾರ್ಯಾರು ಮಾಡಿದೀರಾ ಅವರು ಎಲಿಜಿಬಲ್ ಇದ್ದೀರಾ. ಗೊತ್ತಾಯ್ತಾ? ಆರ್ ಎ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಆಯ್ತಾ? ಯಾರ್ಯಾರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ವ್ಯಾಲ್ಯೂಯೇಷನ್ ಏನಿರುತ್ತೆ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ವ್ಯಾಲ್ಯೂಯೇಷನ್ ಏನಿದೆ ಅದರದ್ದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ, ಅಸೋಸಿಯೇಟ್ ಮೆಂಬರ್ಶಿಪ್ ಏನಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಆರ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್. ನೋಡಿ, ಆರ್ಕಿಟೆಕ್ಚರ್ ಅವ್ರಿಗೂ ಇಲ್ಲಿ ಅವರು ಇದ್ದಾರೆ. ಆರ್ಕಿಟೆಕ್ಚರ್ ಅವರು BE ಸಿವಿಲ್ ಆರ್ ಏನಂತಂದ್ರೆ ವ್ಯಾಲ್ಯೂಯೇಷನ್ ಅಲ್ಲಿ ಯಾರು ಇರ್ತಾರ ಅವ್ರಿಗೆ ಎಲಿಜಿಬಿಲಿಟಿ ಇದೆ.
ಕ್ಲಿಯರ್ ಕ್ಲಿಯರ್. ನೋಡಿ ಈಗ ಪೋಸ್ಟ್ ಎಷ್ಟಿದೆ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 18 ಪೋಸ್ಟ್ ಇದೆ. ಯಾವುದು ಅದು NHK ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 18 ಪೋಸ್ಟ್ ಇದೆ. ಆಮೇಲೆ ಹೈದರಾಬಾದ್ ಕರ್ನಾಟಕದಲ್ಲಿ 5 ಪೋಸ್ಟ್ ಇದೆ. ಗೊತ್ತಾಯ್ತಾ? 2A ಗೆ 1 ಪೋಸ್ಟ್, ಇದೆಲ್ಲ ನೀವು ಒಂದ್ಸಲ ನೋಡ್ಕೊಳ್ಳಿ. ಕ್ಲಿಯರ್ ಆಯ್ತಾ ಪೋಸ್ಟ್ ಬಗ್ಗೆ? ಇಲ್ಲಿ ಇನ್ನೊಂದು ಇವಾಗ ಬರುತ್ತೆ, ಒಂದ್ ನಿಮಿಷ. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಒಂದ್ ನಿಮಿಷ. ಓಕೆ, ಇಲ್ಲಿ ಮೇಲ್ಗಡೆ ಇರ್ಬೋದು. ಸೊ ಅದು BE ಡಿಗ್ರಿ ಯಾರಿಗೆ ಎಲಿಜಿಬಿಲಿಟಿ ಇದೆ ಅದು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡ್ ಬಿಡೋಣ ಒಂದ್ಸಲ. ಎಲ್ಲೋಯ್ತು? ಓಕೆ, ಇದೇ ಇದೆ. ಓಕೆ, ಐ ಥಿಂಕ್ ಇದೇ ಇದೆ. ಓಕೆ ಇದೇ ಇದೆ, ಗೊತ್ತಾಯ್ತಾ? ಓಕೆ ಗೊತ್ತಾಯ್ತಾ? ಕ್ವಾಲಿಫಿಕೇಶನ್ ಬಗ್ಗೆ ಎಷ್ಟೇ ಕೊಟ್ಟಿದ್ದಾರೆ. ಸೊ ಕ್ವಾಲಿಫಿಕೇಶನ್ ಹೇಳಿದಿನಲ್ಲ, ಅದೆಲ್ಲ ಕ್ವಾಲಿಫಿಕೇಶನ್ ಫಾಲೋ ಮಾಡಿ. ಸೊ ನೋಡಿ, ಇಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ರಿಂಟಿಂಗ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, MSc ಇನ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಮಾಡಿದ್ರೆ ನೀವು ಇದನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನೀವು ಮಾಸ್ಟರ್ ಡಿಗ್ರಿ ಇನ್ ಕನ್ನಡ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಇಂಗ್ಲಿಷ್ ಆಸ್ 1 ಲ್ಯಾಂಗ್ವೇಜ್ ಇದ್ರೆ ಬ್ಯಾಚುಲರ್ ಡಿಗ್ರಿ ಲೆವೆಲ್ ಮಸ್ಟ್ ಬಿ ಹೋಲ್ಡರ್ ಆಫ್ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಕನ್ನಡ ಆಸ್ 1 ಲ್ಯಾಂಗ್ವೇಜ್. ಗೊತ್ತಾಯ್ತಾ? ಈ ಕಂಡೀಷನ್ ಅಪ್ಲೈ ಆದ್ರೆ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ, ಆಯ್ತಾ, BE ಅಂತ ಕೊಟ್ಟಿದ್ದಾರೆ. ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ BE ಅಂತ ಏನು ಕೊಟ್ಟಿಲ್ಲ, ರೈಟ್? ಸೊ ಇಲ್ಲಿ ನೋಡೋಣ, ಈಗ ಅಪ್ಲೈ ಮಾಡಕ್ ನೀವು ಹೋದಾಗ ಏನ್ ಮಾಡ್ತಾರೆ ಅಂತ. ಸೊ ಈ ತರ BE ಅಂತ ಏನೋ ಸಪರೇಟ್ ಆಗಿ ಕೊಟ್ಟಿಲ್ಲ. ಸೊ BTech ಅವ್ರಿಗೂ ನೀವು ಎಲಿಜಿಬಲ್ ಇದ್ರೆ ನೀವು ಹೋಗಿ ಅಪ್ಲೈ ಮಾಡಿ, ರೈಟ್? ಬಟ್ ಇಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ BE ಆರ್ BTech ಅಂತ, ಬಟ್ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಅಂತ ಹೇಳಿದ್ದಾರೆ, ರೈಟ್? ಸೊ ನೋಡೋಣ ಏನಾಗುತ್ತೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅವಾಗ ನೋಡೋಣ. ಸೊ ಇದಿಷ್ಟು ಬಂದ್ಬಿಟ್ಟು ಪೋಸ್ಟ್ ಇದೆ. ಈಗ ಡೈರೆಕ್ಟ್ ಆಗಿ ನಾನು ಸಿಲೆಬಸ್ಗೆ ಹೋಗ್ತೀನಿ, ರೈಟ್? ನಮ್ಮ ಸಿಲೆಬಸ್ ಏನಾದ್ರ ಬಗ್ಗೆ ಹೇಳ್ಕೊಡ್ತೀನಿ. ಒಂದ್ ನಿಮಿಷ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇವಾಗ ನೋಡಿ. ಸೊ ಜನರಲ್ ಪೇಪರ್ಗೆ ಸೊ 2 ಪೇಪರ್ ಇದೆ ತಾನೆ. ಒಂದು ಪೇಪರ್ 1, ಪೇಪರ್ 2. ಇದು ಜನರಲ್ ಪೇಪರ್ 1ಗೆ. ಇದು ಟೆಕ್ನಿಕಲ್, ಸೆಕೆಂಡ್ ಟೆಕ್ನಿಕಲ್. ಸೊ ಜನರಲ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಏನೇನಿರುತ್ತೆ ಅಂತ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕವರಿಂಗ್ ಜನರಲ್ ನಾಲೆಜ್ ಆಫ್ ರಿಲೇಟೆಡ್ ಟು ಕರೆಂಟ್ ಈವೆಂಟ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಕರೆಂಟ್ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಜನರಲ್ ಮೆಂಟಲ್ ಅಬಿಲಿಟಿ, ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಆಸ್ ಮೇ ಬಿ ಎಕ್ಸ್ಪೆಕ್ಟೆಡ್. ಅಂದ್ರೆ ಕಾಮನ್ ಆಗಿ ಏನೇನು ಕೊಟ್ಟಿರ್ತಾರೋ ಅದೇ ಕೊಟ್ಟಿದ್ದಾರೆ. ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಕರೆಂಟ್ ಅಫೇರ್ಸು, ಆಯ್ತಾ? ಅದಾದ್ಮೇಲೆ ಮೆಂಟಲ್ ಅಬಿಲಿಟಿ, ರೀಸನಿಂಗ್ ಇವೆಲ್ಲ ಇರುತ್ತೆ, ರೈಟ್? ಸೊ ಇವಾಗ ನಾವು ಸಿವಿಲ್ದು ಟೌನ್ ಪ್ಲಾನಿಂಗ್ ಸಿಲೆಬಸ್ ನ ನೋಡೋಣ. ಒಂದ್ ನಿಮಿಷ ನಮಗೆ ತೋರಿಸ್ತೀನಿ. ಇದು ನಮಗೆ ಬೇಡ. ಇಲ್ಲಿದೆ ನೋಡಿ, ನಮಗೆ ಬೇಕಾಗಿರೋದು ಇಲ್ಲಿದೆ. ಸೊ ನಿಮಗೆ ಮೇಲ್ಗಡೆ ಬೇಕಾಗಿದ್ರೆ ನಿಮ್ಗೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ ಸ್ಟೂಡೆಂಟ್ಸ್, ನಿಮ್ ಫ್ರೆಂಡ್ಸ್ ಯಾರಾದ್ರು ಅವ್ರಿಗೆ, ರೈಟ್? ಸೊ ಇವಾಗ ನೋಡೋಣ, ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್, ರೈಟ್? ಸ್ಪೆಸಿಫಿಕ್ ಪೇಪರ್ ಏನಿದೆ, ಹೆಸರೇನಿದೆ ಅದ್ರದ್ದು, ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್. ನೀವು ಈ ಯಾವ್ದ್ರಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋದು ಅಂದ್ರೆ ಟೌನ್ ಪ್ಲಾನಿಂಗ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋದು. ಸೊ ನಿಮಗೆ ಟೌನ್ ಪ್ಲಾನಿಂಗ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ, ರೈಟ್? ಅರ್ಬನ್ ರೀಜನಲ್ ಪ್ಲಾನಿಂಗ್ ಇದರಲ್ಲಿ ಅವ್ರು 3 ಮಾಡಿದ್ದಾರೆ. ಒಂದು ಅರ್ಬನ್ ರೀಜನಲ್ ಪ್ಲಾನಿಂಗ್, ಸೆಕೆಂಡ್ ಎನ್ವೈರನ್ಮೆಂಟಲ್ ಸ್ಟಡೀಸು, ಅದರಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು, ಅದಾದ್ಮೇಲೆ ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಟೆಕ್ನಾಲಜಿ, ಬಿಲ್ಡಿಂಗ್ ಕೋಡ್ಸ್ ಅಂಡ್ ಬೈಲಾಸ್, ಆಮೇಲೆ ಬಿಲ್ಡಿಂಗ್ ಡಿಸೈನ್ ಅಂಡ್ ಡ್ರಾಯಿಂಗು. ಸೊ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಇರುತ್ತೆ ಇಲ್ಲಿ, ಗೊತ್ತಾಯ್ತಾ? ಸೊ ಅದಕ್ಕೆ ನೀವು ಬಿಲ್ಡಿಂಗ್ ಓದ್ಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳ್ಕೊಡ್ತೀನಿ ಏನೇನು ಓದ್ಬೇಕು ಅಂತ. ಅದರಲ್ಲಿ ಇಲ್ಲಿ ನೋಡಿ, ಇನ್ನೊಂದು ಏನ್ ಗೊತ್ತಾ, ಇದರಲ್ಲಿ ಸಿಲೆಬಸ್ ಸ್ವಲ್ಪ RWS ಸಿಲೆಬಸ್ ಇದೆ. ಇದು RWS ಆಲ್ಮೋಸ್ಟ್ ಸ್ವಲ್ಪ ಸಿಲೆಬಸ್ ಇದೆ. 50% ಅಂತ ಇಟ್ಕೋತೀನಿ. ಒಂದು 30 ಇಂದ 40 ಇಟ್ಕೋಬಹುದು. 40% ಸಿಲೆಬಸ್ ಅದೇ ಇದೆ. ರಿಮೈನಿಂಗ್ 60 ಬೇರೆ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ, ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಅಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಬಗ್ಗೆ ಇದೆ, ಪ್ಲಾನಿಂಗ್ ಅಂಡ್ ಥಿಯರಿ ಅಂಡ್ ಪ್ರಿನ್ಸಿಪಲ್ಸ್ ಬಗ್ಗೆ ಇದೆ, ಯಾವ ತರ ಮಾಡ್ತೀರಾ. ರೀಜನಲ್ ಪ್ಲಾನಿಂಗ್ ಯಾವ ತರ ಮಾಡ್ತೀರಾ ಅದ್ರ ಬಗ್ಗೆ ಇದೆ. ಪ್ಲಾನಿಂಗ್ ಅಂಡ್ ಲೆಜಿಸ್ಲೇಷನ್ ಅದ್ರ ಬಗ್ಗೆ ಏನಿದೆ ಇದನ್ನ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ರೈಟ್? ಎನ್ವೈರನ್ಮೆಂಟಲ್ ಸ್ಟಡೀಸ್ ಏನಿದೆ ಅದ್ರ ಬಗ್ಗೆ ಇದೆ ಇಲ್ಲಿ, ರೈಟ್? ಬೇಸಿಕ್ ಕಾನ್ಸೆಪ್ಟ್ ಆಫ್ ಎನ್ವೈರನ್ಮೆಂಟಲ್ ಇಕೋಸಿಸ್ಟಮ್ ಸ್ಟ್ರಕ್ಚರ್ ಅದ್ರ ಬಗ್ಗೆ ಇದೆ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಅದ್ರ ಬಗ್ಗೆ ಇದೆ. ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅದ್ರ ಬಗ್ಗೆ ಇದೆ, ರೈಟ್? ನೋಡಿ, ಇಲ್ಲಿ ಎನ್ವೈರನ್ಮೆಂಟಲ್ ಅಂತ ಬಂದಾಗ ಇದು ಸ್ವಲ್ಪ ಏನಿದೆ ಹೇಳಿ, ಆಲ್ಮೋಸ್ಟ್ RWS ಸಿಲೆಬಸ್ ಓಪನ್ ಮಾಡಿ ನೋಡಿ ನೀವು, ಇದು ಸೇಮ್ ಇದೆ. ಸೊ RWS ಪ್ರಿಪೇರ್ ಆಗೋರು ಇದಕ್ಕೂ ಪ್ರಿಪೇರ್ ಆಗ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ RWS ಅಲ್ಲಿ ಇದೆ, ವಾಟರ್ ಸಪ್ಲೈ ಇದೆ, ಗೊತ್ತಾಯ್ತಾ? ಇದಂತೂ ಎಲ್ಲ ಅದರಲ್ಲಿದೆ. ರೂರಲ್ ವಾಟರ್ ಸಪ್ಲೈ ಅದು ನಿಮ್ಗೆ ಗೊತ್ತೇ ಇದೆ, ವಾಟರ್, ಸಿಲ್ಲೇಜ್ ಡಿಸ್ಪೋಸಲ್, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇದೆಲ್ಲ RWS ಸಿಲೆಬಸ್ ಅಲ್ಲಿ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಇದೆ,
ಗೊತ್ತಾಯ್ತಾ. ಸೊ ತುಂಬಾ ಸಿಂಪಲ್ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ರೈಲ್ವೆ, ಏರ್ಪೋರ್ಟ್, ಆಮೇಲೆ ಹಾರ್ಬರ್ ಇಂಜಿನಿಯರಿಂಗ್, ಗೊತ್ತಾಯ್ತಾ. ಅದಾದ್ಮೇಲೆ ಟ್ರಾಫಿಕ್ ಸ್ಟಡೀಸ್ ಮೇಲೆ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ನೋಡ್ಕೊಳ್ಳಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಅಂತ. ಆಮೇಲೆ ಇಂಟರ್ಪ್ರಿಟೇಷನ್ ಆಫ್ ಟ್ರಾಫಿಕ್ ಸ್ಟಡಿ, ಆಮೇಲೆ ಟ್ರಾಫಿಕ್ ಫ್ಲೋ ಥಿಯರಿ, ಆಮೇಲೆ ಟ್ರಾಫಿಕ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್, ಗೊತ್ತಾಯ್ತಾ. ಸೊ ನಾನು ನಿಮ್ಗೆ ಹೈಲೈಟ್ಸ್ ಅಷ್ಟೇ ಹೇಳ್ತಾ ಇರೋದು, ಅದನ್ನ ಡೀಟೇಲ್ ಆಗಿ ಒಂದ್ಸಲ ಅನಾಲಿಸಿಸ್ ಮಾಡ್ತೀನಿ. ಹೌಸಿಂಗ್ ಅಂತ ಇದೆ, ಹೌಸಿಂಗ್ ಮೇಲೂ ಸ್ವಲ್ಪ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಟೆಕ್ನಾಲಜಿ ನೋಡಿ. ಸೊ ದೇ ಆರ್ ಫೋಕಸಿಂಗ್ ಆನ್ ಪ್ಲಾನಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ ಪ್ಲಾನಿಂಗ್ ಇರುತ್ತೆ ಅದರಲ್ಲಿ. ಓಕೆ, ಆಲ್ಟರ್ನೇಟ್ ಬಿಲ್ಡಿಂಗ್ ಟೆಕ್ನಾಲಜಿ ಏನಿದೆ ಅದರ ಮೇಲೆ. ಬಿಲ್ಡಿಂಗ್ ಕೋಡ್ಸ್ ಅಂಡ್ ಬೈಲಾಸ್ ನೋಡಿ, ಬಿಲ್ಡಿಂಗ್ ಕೋಡ್ಸ್ ಏನಿರುತ್ತೆ ಮತ್ತೆ ಬೈಲಾಸ್ ಏನಿರುತ್ತೆ ಅದು ಇಲ್ಲಿ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ಪರ್ಮಿಷನ್ಸ್ ಏನೇನ್ ಬೇಕಾಗುತ್ತೆ ಅದರ ಬಗ್ಗೆ ಇದೆ, ಗೊತ್ತಾಯ್ತಾ. ಆಮೇಲೆ ಬಿಲ್ಡಿಂಗ್ ಡಿಸೈನ್ ಅಂಡ್ ಡ್ರಾಯಿಂಗ್. ಸೊ ಬಿಲ್ಡಿಂಗ್ ಡಿಸೈನ್ ಅಂಡ್ ಡ್ರಾಯಿಂಗ್ ಅಂತ ಇದೆ, ಇದೇನ್ ಜಾಸ್ತಿ ನಿಮಗೆ ಓದೋಬೇಕಾಗಿಲ್ಲ, ಗೊತ್ತಿರುತ್ತೆ ನಿಮಗೆ, ಗೊತ್ತಾಯ್ತಾ. ಸೊ ಇದಿಷ್ಟು ಬಂದ್ಬಿಟ್ಟು ಸಿಲೆಬಸ್ ಇದೆ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಇನ್ನೊಂದ್ಸಲ ಮಾಡ್ಕೊಡ್ತೀನಿ, ಯಾಕೆಂದ್ರೆ ಈ ಸಲ ಸುಮ್ಮನೆ ಓದ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಬಟ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳೋಕೆ ತೋರಿಸಿದೀನಿ, ರೈಟ್. ಸೊ ಯಾವ ತರ ಅನಿಸ್ತು ವಿಡಿಯೋನ, ಎಲ್ಲರೂ ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಅಪಾರ್ಚುನಿಟಿ ಕೊಡ್ತಾ ಇದ್ದಾರೆ KPSC ಅವರು. ಬ್ಯಾಕ್ ಟು ಬ್ಯಾಕ್ ನಿಮಗೆ ನೋಟಿಫಿಕೇಶನ್ಸ್ ಇದೆ. RWS AE ಇದೆ, RWS JE ಇದೆ, KPTCL AE JE ಇದೆ, ಆಯ್ತಾ. KPTCL AE ಮತ್ತೆ JE ಇದು ಒಂದು ನೋಟಿಫಿಕೇಶನ್, ಇದೊಂದು ಅದಾದ್ಮೇಲೆ KRIDL ಬರೋದಿದೆ, ರೈಟ್. ಅದಾದ್ಮೇಲೆ ಇವಾಗ ಟೌನ್ ಪ್ಲಾನಿಂಗ್ ಬಂದಿದೆ, ಗೊತ್ತಾಯ್ತಾ. ಸೊ ಇದಿಷ್ಟು ಇವಾಗ ಆಲ್ರೆಡಿ ಬಂದಿರೋದು, ಬಂಪರ್ ನೋಟಿಫಿಕೇಶನ್ಸ್ ಇದೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಓದೋದನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಸರಿನಾ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ವಿಡಿಯೋಸ್ ನಿಮ್ಗೋಸ್ಕರ ನಾವು ತರ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.